ಹಾಯ್ ಗೆಳೆಯರೇ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ಫೆಬ್ರವರಿ 27ರ ಜಿಕೆ ಟುಡೇ ಕರೆಂಟ್ ಅಫೈರ್ಸ್ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಈ ಒಂದು ಕ್ಲಾಸು ನಿಮಗೆ ಕೇಂದ್ರ ಸರ್ಕಾರದ ಎಕ್ಸಾಮ್ಸ್ಗಳಿಗೆ ಮತ್ತು ಕರ್ನಾಟಕದ ಯಾವುದೇ KS, PSI, PC, PDO ಮತ್ತು FDA, SDA, ಬ್ಯಾಂಕಿಂಗ್ ಮುಂತಾದ ಪರೀಕ್ಷೆಗಳಿಗೂ ಕೂಡ ಇದು ನಿಮಗೆ ಉಪಯುಕ್ತವಾಗಲಿದೆ. ಈ ಒಂದು ಕ್ಲಾಸ್ನ PDF ಏನಾದರೂ ನಿಮಗೆ ಬೇಕೆಂದ್ರೆ ಅನಂತು BK ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರ್ತದೆ. ಅಲ್ಲಿ ಹೋಗಿ ನೀವು PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಬನ್ನಿ ಹಾಗಾದರೆ ಕ್ಲಾಸನ್ನು ಪ್ರಾರಂಭಿಸೋಣ. ಪ್ರಶ್ನೆ: Who has been named as the only Indian woman in Time Magazine's Women of the Year 2025 list? ಟೈಮ್ ನಿಯತ್ಕಾಲಿಕೆ ಬಿಡುಗಡೆ ಮಾಡುವಂತಹ 2025ರ ವರ್ಷದ ಮಹಿಳೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದಂತಹ ಏಕೈಕ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಪೂರ್ಣಿಮಾ ದೇವಿ ಬರ್ಮನ್ ರವರು ಸರಿಯಾದಂಥ ಉತ್ತರ. 45 ವರ್ಷದ ಸಂರಕ್ಷಣಾವಾದಿ ಈ ವರ್ಷದ ಪಟ್ಟಿಯಲ್ಲಿ ಸ್ಥಾನ ಪಡೆದಂತಹ ಏಕೈಕ ಭಾರತೀಯ ಮಹಿಳೆ ಇವರಾಗಿದ್ದು, ಇವರು 12 ಜಾಗತಿಕ ಗೌರವ ಪುರಸ್ಕೃತರೊಂದಿಗೆ ಹೆಸರಾಂತ ಜೀವಶಾಸ್ತ್ರಜ್ಞ ಮತ್ತು ವನ್ಯಜೀವಿ ಸಂರಕ್ಷಣಾವಾದಿ ಪೂರ್ಣಿಮಾ ದೇವಿ ಬರ್ಮನ್ ರವರನ್ನ ಟೈಮ್ ನಿಯತ್ಕಾಲಿಕೆಯು 2025ರ ವರ್ಷದ ಮಹಿಳೆಯರಲ್ಲಿ ಒಬ್ಬರನ್ನಾಗಿ ಹೆಸರಿಸಿದೆ. ಹೌದಾ? ಈ ಪೂರ್ಣಿಮಾ ದೇವಿ ಬರ್ಮನ್ ರವರು ಭಾರತೀಯ ಜೀವಶಾಸ್ತ್ರಜ್ಞ ಮತ್ತು ವನ್ಯಜೀವಿ ಸಂರಕ್ಷಣಾವಾದಿ. ಹೌದಾ? ಟೈಮ್ ನಿಯತ್ಕಾಲಿಕೆ 2025ರ ವರ್ಷದ ಮಹಿಳೆಯ ಪಟ್ಟಿಯಲ್ಲಿ ಜಾಗತಿಕ ವ್ಯಕ್ತಿಗಳ ಜೊತೆಗೆ ಇವರು ಏಕೈಕ ಭಾರತೀಯ ಮಹಿಳೆ ಆಗಿರುವಂಥದ್ದು. ಪರಿಸರ ಮತ್ತು ಸಮಾಜದ ಮೇಲೆ ಪರಿಣಾಮ ಬೀರುವಂತಹ ಗ್ರೇಟರ್ ಅಡ್ಜಟಂಟ್ ಕೊಕ್ಕರೆಯನ್ನು ಸಂರಕ್ಷಿಸುವಲ್ಲಿ ಬರ್ಮನ್ ರವರ ಕೆಲಸಕ್ಕಾಗಿ ಇವರನ್ನು ಇದಕ್ಕೆ ಗುರುತಿಸಲಾಗಿದೆ. ಹೌದು. ಇನ್ನು ನೆಕ್ಸ್ಟ್ ಪ್ರಶ್ನೆ: Pagri Sambal Jatta movement was started by which Indian revolutionary in 1907? 1907ರಲ್ಲಿ ಪಂಗ್ರಿ ಸಂಬಾಲ್ ಜಟ್ಟ ಚಳವಳಿಯನ್ನ ಯಾವ ಭಾರತೀಯ ಕ್ರಾಂತಿಕಾರಿ ಪ್ರಾರಂಭಿಸಿದರು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಅಜಿತ್ ಸಿಂಗ್ ಸರಿಯಾದಂಥ ಉತ್ತರ. ಪಂಜಾಬ್ ಮತ್ತು ಹರಿಯಾಣ ಗಡಿಗಳಲ್ಲಿನ ರೈತರು ಭಗತ್ ಸಿಂಗ್ ರವರ ಚಿಕ್ಕಪ್ಪ ಅಜಿತ್ ಸಿಂಗ್ ಅವರನ್ನ ಗೌರವಿಸಲು ಫೆಬ್ರವರಿ 23ರನ್ನ ಪಗ್ರಿ ಸಂಬಾಲ್ ದಿವಸ ಎಂದು ಆಚರಿಸುತ್ತಾರೆ. ಇದು ರೈತರ ಹಕ್ಕುಗಳನ್ನು ನಿರ್ಬಂಧಿಸುವ ಮತ್ತು ಸಾಲವನ್ನು ಹೆಚ್ಚಿಸುವ ಬ್ರಿಟಿಷ್ ಕೃಷಿ ಕಾನೂನುಗಳ ವಿರುದ್ಧ ಅಜಿತ್ ಸಿಂಗ್ ರವರು 1907ರಲ್ಲಿ ಪಂಗ್ರಿ ಸಂಬಾಲ್ ಜಟ್ಟ ಚಳವಳಿಯನ್ನು ಪ್ರಾರಂಭಿಸಿದರು. ಲಾಲಾ ಲಜಪತ್ ರಾಯ್ ಮತ್ತು ಭಾರತ್ ಮಾತಾ ಸೊಸೈಟಿಯಿಂದ ಬೆಂಬಲಿತವಾದ ಈ ಚಳವಳಿಯು ಸ್ವಾಭಿಮಾನ ಮತ್ತು ಪ್ರತಿರೋಧವನ್ನ ಸಂಕೇತಿಸುವ ಪಂಗ್ರಿ ಸಂಬಾಲ್ ಜಟ್ಟ ಎಂಬ ಘೋಷಣೆಯನ್ನು ಬಳಸಿತು. ಇನ್ನು ನಾವು ಇದರ ಬಗ್ಗೆ ನೋಡೋದಾದ್ರೆ ಸರ್ದಾರ್ ಅಜಿತ್ ಸಿಂಗ್ 1907ರಲ್ಲಿ ಪಂಗ್ರಿ ಸಂಬಾಲ್ ಜಟ್ಟ ಚಳವಳಿಯನ್ನು ಪ್ರಾರಂಭಿಸಿದರು. ಈ ಒಂದು ಚಳವಳಿಯು ಬ್ರಿಟಿಷರ ವಿರುದ್ಧದ 3 ಕೃಷಿ ಕಾನೂನುಗಳ ವಿರುದ್ಧದ ಒಂದು ಪ್ರತಿಭಟನೆ ಆಗಿರುವಂತದ್ದು. ಈ ಒಂದು ಚಳವಳಿ ಯಾವುದರ ಬಗ್ಗೆ ಇದೆ ಅಂದ್ರೆ, ಈ ಒಂದು ಆಂದೋಲನವು 1900ರ ಪಂಜಾಬ್ ಪರಕೀಯತಾ ಕಾಯ್ದೆ ಮತ್ತು 1906ರ ಪಂಜಾಬ್ ಭೂ ವಸಾಹತು ಕಾಯ್ದೆ ಮತ್ತು 1907ರ ದೋಅಬ್ ಬಾರಿ ಕಾಯ್ದೆ ವಿರುದ್ಧ ಪ್ರತಿಭಟನೆ ಆಗಿರುವಂತದ್ದು. ಈ ಆಂದೋಲನದ ಘೋಷಣೆ ಏನಂದ್ರೆ, ಪಂಗ್ರಿ ಸಂಬಾಲ್ ಜಟ್ಟ ಎಂದರೆ ರೈತರೇ ನಿಮ್ಮ ಪೇಟವನ್ನು ನೋಡಿಕೊಳ್ಳಿ ಎಂದರ್ಥ. ಈ ಆಂದೋಲನವು ಸ್ವಾಭಿಮಾನ ಮತ್ತು ಗೌರವವನ್ನ ಪ್ರಚೋದಿಸುವಂತಹ ಗುರಿಯನ್ನ ಇದು ಹೊಂದಿತ್ತು. ಇನ್ನ ಈ ಅಜಿತ್ ಸಿಂಗ್ ಯಾರು ಅಂದ್ರೆ, ಅಜಿತ್ ಸಿಂಗ್ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ರವರ ತಂದೆಯ ಚಿಕ್ಕಪ್ಪ. ಅವರು ಭಗತ್ ಸಿಂಗ್ ರವರ ತಂದೆ ಕಿಶನ್ ಸಿಂಗ್ ರವರ ಹಿರಿಯ ಸಹೋದರ. ಭಗತ್ ಸಿಂಗ್ ರವರ ಕ್ರಾಂತಿಕಾರಿ ಆದರ್ಶಗಳನ್ನು ರೂಪಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು. ಅವರು ಬ್ರಿಟಿಷ್ ಶೋಷಣೆಯ ವಿರುದ್ಧ ರೈತರು ಮತ್ತು ಕ್ರಾಂತಿಕಾರಿಗಳನ್ನ ಒಗ್ಗೂಡಿಸುವಂತಹ ಗುರಿಯನ್ನು ಹೊಂದಿರುವ ಭಾರತ್ ಮಾತಾ ಸೊಸೈಟಿಯ ಸಹ ಸಂಸ್ಥಾಪಕರು ಕೂಡ ಆಗಿದ್ದರು. ಇನ್ನು ನೆಕ್ಸ್ಟ್: Which Indian state is the host of Global Investor Summit 2025? 2025ರ ಜಾಗತಿಕ ಹೂಡಿಕೆದಾರರ ಶೃಂಗಸಭೆಯ ಆತಿಥ್ಯ ವಹಿಸಿರುವಂತಹ ಭಾರತದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಮಧ್ಯಪ್ರದೇಶ್ ಸರಿಯಾದಂಥ ಉತ್ತರ. ಮಧ್ಯಪ್ರದೇಶದ ಭೋಪಾಲ್
ನಲ್ಲಿ ಫೆಬ್ರವರಿ 24-25-2025ರಂದು ಇನ್ವೆಸ್ಟ್ ಎಂಪಿ ಜಾಗತಿಕ ಹೂಡಿಕೆದಾರ ಶೃಂಗಸಭೆ ನಡೆದಿರುವಂಥದ್ದು. ಈ ಶೃಂಗಸಭೆಯು ಜಾಗತಿಕ ಮತ್ತು ದೇಶೀಯ ಹೂಡಿಕೆದಾರರನ್ನ ಗುರಿಯಾಗಿಸಿಕೊಂಡು 60 ದೇಶಗಳ ಉದ್ಯಮಿಗಳನ್ನು ಆಹ್ವಾನಿಸಿರುವಂಥದ್ದು. ಈ ಮಧ್ಯಪ್ರದೇಶದ ಆರ್ಥಿಕತೆಯನ್ನು ಹೆಚ್ಚಿಸುವ ಮತ್ತು ಜಾಗತಿಕ ವ್ಯಾಪಾರ ಸಂಪರ್ಕಗಳನ್ನ ಬಲಪಡಿಸುವ ಗುರಿಯನ್ನ ಇದು ಹೊಂದಿದೆ. ಹೌದಾ? ಇನ್ನು ನೆಕ್ಸ್ಟ್, ಲೇಪಾಕ್ಷಿ ಟೆಂಪಲ್ which was seen in news is located in which state? ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ಲೇಪಾಕ್ಷಿ ದೇವಾಲಯವು ಯಾವ ರಾಜ್ಯದಲ್ಲಿ ಇದೆ? ಇದಕ್ಕೆ ಸರಿಯಾದಂತ ಉತ್ತರ ಆಂಧ್ರ ಪ್ರದೇಶ. ಸರಿಯಾದಂತ ಉತ್ತರ ಆಂಧ್ರ ಪ್ರದೇಶದಲ್ಲಿರುವಂತಹ ಲೇಪಾಕ್ಷಿ ದೇವಾಲಯವನ್ನ ಯುನೆಸ್ಕೋ ಪರಂಪರೆಯ ತಾಣವೆಂದು ಗುರುತಿಸಬೇಕೆಂದು ಇತಿಹಾಸಕಾರರು ಬಯಸುತ್ತಾರೆ. 16ನೇ ಶತಮಾನದ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪವನ್ನು ಹೊಂದಿದೆ ಮತ್ತು ಇದನ್ನ ಭಗವಾನ್ ವೀರಭದ್ರನಿಗೆ ಸಮರ್ಪಿಸಲಾಗಿದೆ. ಮಾರ್ಚ್ 2023ರಲ್ಲಿ ಯುನೆಸ್ಕೋ ಇದನ್ನ ತಾತ್ಕಾಲಿಕ ಪಟ್ಟಿಗೆ ಸೇರಿಸಿತು ಮತ್ತು ಈ ಒಂದು ಸರ್ಕಾರಗಳು ಅಂತಿಮ ಮಾನ್ಯತೆಗಾಗಿ ವರದಿಯನ್ನು ಸಿದ್ಧಪಡಿಸಿರುವಂತದ್ದು. ಹೌದಾ? ಇನ್ನು ಈ ಒಂದು ದೇವಾಲಯದ ಬಗ್ಗೆ ಏನು ನೋಡೋದಾದ್ರೆ, ಈ ಲೇಪಾಕ್ಷಿ ದೇವಾಲಯವು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಇರುವಂತದ್ದು. ಇದು ಅನಂತಪುರ ಜಿಲ್ಲೆಯ ಲೇಪಾಕ್ಷಿ ಗ್ರಾಮದಲ್ಲಿ ಇದೆ. ಇನ್ನು ಸ್ಥಳದ ವಿವರಗಳನ್ನು ನೋಡೋದಾದ್ರೆ, ಲೇಪಾಕ್ಷಿ ಗ್ರಾಮವು ಆಂಧ್ರ ಪ್ರದೇಶದ ಶ್ರೀ ಸತ್ಯ ಸಾಯಿ ಜಿಲ್ಲೆಯಲ್ಲಿದೆ. ಇದು ಹಿಂದೂಪುರದಿಂದ ಪೂರ್ವಕ್ಕೆ 15 ಕಿಲೋಮೀಟರ್, ಕದಿರಿಯಿಂದ ಪಶ್ಚಿಮಕ್ಕೆ 82 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ ಉತ್ತರಕ್ಕೆ 120 ಕಿಲೋಮೀಟರ್ ದೂರದಲ್ಲಿ ಇದೆ. ಇನ್ನು ಇದರ ವೈಶಿಷ್ಟ್ಯತೆಗಳು ಏನಂದ್ರೆ, ಈ ದೇವಾಲಯವು ಶಿವನ ಉಗ್ರ ರೂಪವಾದಂತಹ ವೀರಭದ್ರನಿಗೆ ಅರ್ಪಿತವಾಗಿದೆ. ಇದು ವಾಸ್ತುಶಿಲ್ಪದ ಭವ್ಯತೆ ಮತ್ತು ಸಂಕೀರ್ಣವಾದಂತಹ ಕೆತ್ತನೆಗಳಿಗೆ ಹೆಸರುವಾಸಿಯಾಗಿರುವಂತದ್ದು. ಇದು ವಿಜಯನಗರ ವಾಸ್ತುಶಿಲ್ಪದ ಒಂದು ಮೇರುಕೃತಿ. ಇದು ರಾಷ್ಟ್ರೀಯ ಪ್ರಾಮುಖ್ಯತೆಯ ಕೇಂದ್ರ ಸಂರಕ್ಷಿತ ಸ್ಮಾರಕವಾಗಿದೆ. ಸ್ಕಂದ ಪುರಾಣದ ಪ್ರಕಾರ ಇದು 108 ಭವ್ಯವಾದ ಶಿವ ದೇವಾಲಯಗಳಲ್ಲಿ ಒಂದಾಗಿರುವಂತದ್ದು. ಹೌದಾ? ಇನ್ನು ನೆಕ್ಸ್ಟ್, which district of Uttar Pradesh is home to India's first biopolymer plant? ಭಾರತದ ಮೊದಲ ಬಯೋಪಾಲಿಮರ್ ಸ್ಥಾವರಕ್ಕೆ ಉತ್ತರ ಪ್ರದೇಶದ ಯಾವ ಜಿಲ್ಲೆ ನೆಲೆಯಾಗಿದೆ? ಇದಕ್ಕೆ ಸರಿಯಾದಂತ ಉತ್ತರ ಲಖಿಂಪುರ್ ಕೇರಿ ಎಂಬುದು ಸರಿಯಾದಂತ ಉತ್ತರ. ಫೆಬ್ರವರಿ 22, 2025ರಂದು ಯುಪಿ ಮುಖ್ಯಮಂತ್ರಿಗಳು ಲಖಿಂಪುರ್ ಕೇರಿಯ ಕೊಂಬಿಯಲ್ಲಿ ಭಾರತದ ಮೊದಲ ಬಯೋಪಾಲಿಮರ್ ಸ್ಥಾವರಕ್ಕೆ ಅಡಿಪಾಯವನ್ನು ಹಾಕಿದರು. ಬಲರಾಂಪುರ್ ಸಕ್ಕರೆ ಗಿರಣಿ ಲಿಮಿಟೆಡ್ ಇಂದ 2850 ಕೋಟಿ ರುಗಳಲ್ಲಿ ನಿರ್ಮಿಸಲಾದ ಈ ಸ್ಥಾವರವು ಪರಿಸರ ಸ್ನೇಹಿ ಬಯೋ ಪಾಲಿಮರ್ಗಳನ್ನು ಉತ್ಪಾದಿಸುತ್ತದೆ. ಈ ಯೋಜನೆಯು ಪ್ಲಾಸ್ಟಿಕ್ ಅನ್ನ ಬದಲಿಸುವ ಗುರಿಯನ್ನು ಹೊಂದಿದೆ. ಸ್ಥಿರತೆ ಮತ್ತು ಭಾರತದ ಸ್ವಾವಲಂಬನೆ ಗುರಿಗಳನ್ನ ಇದು ಬೆಂಬಲಿಸುವಂತದ್ದಾಗಿರ್ತದ. ಹೌದಾ? ನೆಕ್ಸ್ಟ್, ವರ್ಲ್ಡ್ ಆಡಿಯೋ ವಿಜುವಲ್ ಅಂಡ್ ಎಂಟರ್ಟೈನ್ಮೆಂಟ್ ಸಮ್ಮಿಟ್ 2025 in an initiative of which ministry? ಯಾವ ಸಚಿವಾಲಯದ ಉಪಕ್ರಮದಲ್ಲಿ ವಿಶ್ವ ಆಡಿಯೋ ದೃಶ್ಯ ಮತ್ತು ಮನರಂಜನಾ ಶೃಂಗಸಭೆ 2025 ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಇದು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಇದನ್ನ ಏನ್ ಮಾಡಲಾಗಿದೆ ಹೇಳ್ರಿ, ಇದನ್ನ ನಡೆಸಲಾಗ್ತದೆ. ಈ XR ಕ್ರಿಯೇಟರ್ ಹ್ಯಾಕ್ಥಾನ್ ಅನ್ನ ವೇವ್ ಲ್ಯಾಬ್ಸ್ ಮತ್ತು ವೇವ್ಸ್ 2025 ಆಯೋಜಿಸಿದೆ. ಈ ವೇವ್ಸ್ 2025 ಭಾರತೀಯ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಒಂದು ಉಪಕ್ರಮವಾಗಿದೆ. ಮಾಧ್ಯಮ ಮತ್ತು ಮನರಂಜನೆಯಲ್ಲಿ ವಿಷಯ ಸೃಷ್ಟಿ ಮತ್ತು ತಂತ್ರಜ್ಞಾನದಲ್ಲಿ ಭಾರತದ ಜಾಗತಿಕ ನಾಯಕತ್ವವನ್ನು ಹೆಚ್ಚಿಸುವ ಗುರಿಯನ್ನು ಈ ಒಂದು ಕಾರ್ಯಕ್ರಮವು ಹೊಂದಿರುವಂತದ್ದು. ಭಾರತೀಯ ಪ್ರಸಾರ ಮತ್ತು ಡಿಜಿಟಲ್ ಫೌಂಡೇಶನ್ IBDF ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಸಂಯೋಗದೊಂದಿಗೆ ಆಯೋಜಿಸಿರುವಂತಹ ಈ ಉಪಕ್ರಮವು ವೇವ್ಸ್ಗೆ ವೇದಿಕೆ ಕಲ್ಪಿಸುವಂತಹ ಗುರಿಯನ್ನು ಹೊಂದಿದೆ. ಇದು 2025 ಮೇ 1ರಿಂದ 4ರವರೆಗೆ ಮುಂಬೈನ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ಮತ್ತು ಜಿಯೋ ವರ್ಲ್ಡ್ ಗಾರ್ಡನ್ಸ್ ನಲ್ಲಿ ಇದು ನಡೆಯಲಿದೆ. ಹೌದಾ? ಇನ್ನು ಸುದ್ದಿಗಳಲ್ಲಿ ಕಾಣಿಸಿಕೊಂಡಂತಹ ಜಾಗ್ರೋಸ್ ಪರ್ವತ ಶ್ರೇಣಿಯು ಯಾವ ಪ್ರದೇಶದಲ್ಲಿ ಇದೆ? ಜಾಗ್ರೋಸ್ ಮೌಂಟೇನ್ ರೇಂಜ್ ವಿಚ್ ವಾಸ್ ಇನ್ ನ್ಯೂಸ್ ಇಸ್ ಲೊಕೇಟೆಡ್ ಇನ್ ವಿಚ್ ರೀಜನ್? ಇದಕ್ಕೆ ಸರಿಯಾದಂತ ಉತ್ತರ ಪಶ್ಚಿಮ ಏಷ್ಯಾ ಸರಿಯಾದಂತ ಉತ್ತರ. ಭೂವಿಜ್ಞಾನಿ ಒಬ್ಬರು ಇರಾಕ್ನ
ಜಾಗ್ರೋಸ್ ಪರ್ವತಗಳ ಬಳಿಯ ಗುಡ್ಡಗಾಡು ಪ್ರದೇಶವನ್ನು ಭೂಮಿಯೊಳಗೆ ಮುಳುಗಿಸುತ್ತಿರುವುದನ್ನು ಕಂಡುಕೊಂಡಿರುವಂಥದ್ದು. ಟರ್ಕಿಯಿಂದ ದಕ್ಷಿಣ ಇರಾನ್ಗೆ 1500 ಕಿಲೋಮೀಟರ್ ವಿಸ್ತರಿಸಿರುವಂತಹ ಜಾಗ್ರೋಸ್ ಪರ್ವತಗಳು ಅರೇಬಿಯನ್ ಮತ್ತು ಯುರೋಪಿಯನ್ ಫಲಕಗಳ ನಡುವಿನ ಟೆಕ್ಟೋನಿಕ್ ಚಟುವಟಿಕೆಯಿಂದ ರೂಪುಗೊಂಡಿವೆ. ಅವು ಮುಖ್ಯವಾಗಿ ಸುಣ್ಣದ ಕಲ್ಲು ಮತ್ತು ಸೆಲ್ ಅನ್ನು ಒಳಗೊಂಡಿರುತ್ತದೆ. ಮೌಂಟ್ ಡೆನಾ 14,465 ಅಡಿ ಎತ್ತರದ ಶಿಖರವಾಗಿದೆ ಮತ್ತು ಈ ಪ್ರದೇಶವು ಅರೆ ಶುಷ್ಕ ಹವಾಮಾನವನ್ನು ಹೊಂದಿರುವಂಥದ್ದು. ಹೌದಾ? ನೆಕ್ಸ್ಟ್, ವಾಟ್ ಈಸ್ ದ ನೇಮ್ ಆಫ್ ದ ಇಂಡಿಯನ್ ನೇವಿ ಶಿಪ್ ದ್ಯಾಟ್ ಈಸ್ ಬೀಯಿಂಗ್ ಕನ್ವರ್ಟೆಡ್ ಇನ್ ಟು ಇಂಡಿಯಾಸ್ ಫಸ್ಟ್ ಅಂಡರ್ ವಾಟರ್ ಮ್ಯೂಸಿಯಂ? ಭಾರತದ ಮೊದಲ ನೀರಿನೊಳಗಿನ ವಸ್ತು ಸಂಗ್ರಹಾಲಯವಾಗಿ ಪರಿವರ್ತಿಸಲಾಗುತ್ತಿರುವ ಭಾರತೀಯ ನೌಕಾಪಡೆಯ ಹಡಗಿನ ಹೆಸರು ಏನು ಅಂತ ಕೇಳಿದರೆ, ಇದಕ್ಕೆ ಸರಿಯಾದಂತ ಉತ್ತರ INS ಗುಲ್ದಾರ್ ಸರಿಯಾದಂತ ಉತ್ತರ. ಭಾರತೀಯ ನೌಕಾಪಡೆಯ ನಿಯೋಜಿತ ಹಡಗು INS ಗುಲ್ದಾರ್ ಭಾರತದ ಮೊದಲ ನೀರಿನೊಳಗಿನ ವಸ್ತು ಸಂಗ್ರಹಾಲಯವಾಗಿದೆ. ಮಹಾರಾಷ್ಟ್ರ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮಕ್ಕೆ ಹಸ್ತಾಂತರಿಸಲಾಗಿದ್ದು ಜನವರಿ 12, 2024ರಂದು ಸೇವೆಯಿಂದ ಇದು ಮುಕ್ತವಾಗುವವರೆಗೆ ಇದು ಪ್ರಮುಖ ನೌಕಾ ಕಾರ್ಯಾಚರಣೆಗಳಲ್ಲಿ ಸೇವೆಯನ್ನು ಸಲ್ಲಿಸಿತು. ಈ ಯೋಜನೆಯು ಸಮುದ್ರ ಸಂರಕ್ಷಣೆಯನ್ನು ಉತ್ತೇಜಿಸುವುದು, ಕರಾವಳಿ ಜೀವನೋಪಾಯವನ್ನು ಬೆಂಬಲಿಸುವುದು ಮತ್ತು ನೀರಿನೊಳಗಿನ ಪ್ರವಾಸೋದ್ಯಮವನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ. ಇನ್ನು ನೆಕ್ಸ್ಟ್, ದೇಶ ಕಾ ಪ್ರಕೃತಿ ಪರೀಕ್ಷಣ ಅಭಿಯಾನ್ ಈಸ್ ಆನ್ ಇನಿಷಿಯೇಟಿವ್ ಆಫ್ ವಿಚ್ ಮಿನಿಸ್ಟ್ರಿ? ದೇಶ ಕಾ ಪ್ರಕೃತಿ ಪರೀಕ್ಷಾ ಅಭಿಯಾನವು ಯಾವ ಸಚಿವಾಲಯದ ಒಂದು ಉಪಕ್ರಮವಾಗಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಯುಷ್ ಸಚಿವಾಲಯವು ಸರಿಯಾದಂತ ಉತ್ತರ. ದೇಶ ಕಾ ಪ್ರಕೃತಿ ಪರೀಕ್ಷಾ ಅಭಿಯಾನದ ಮೊದಲ ಹಂತವನ್ನ NCISM ಪೂರ್ಣಗೊಳಿಸಿದೆ. ಈ ಉಪಕ್ರಮವು ಇದು ಗಿನ್ನಿಸ್ ವಿಶ್ವ ದಾಖಲೆಗಳನ್ನು ನಿರ್ಮಿಸಿದೆ ಮತ್ತು ಆಯುಷ್ ಸಚಿವಾಲಯದ ನೇತೃತ್ವದಲ್ಲಿ ಇರುವಂತದ್ದು. ಇದು ರಾಷ್ಟ್ರೀಯ ಸ್ವಾಸ್ಥ್ಯಕ್ಕಾಗಿ ಆಯುರ್ವೇದ ಮತ್ತು ವೈಯಕ್ತಿಕಗೊಳಿಸಿದ ಆರೋಗ್ಯ ಪದ್ಧತಿಗಳನ್ನು ಉತ್ತೇಜಿಸುತ್ತದೆ. ಆಯುಷ್ ಸಚಿವಾಲಯದ ಅಡಿಯಲ್ಲಿ ದೇಶ ಕಾ ಪ್ರಕೃತಿ ಪರೀಕ್ಷೆ ಉಪಕ್ರಮವು ಪ್ರತಿಯೊಬ್ಬ ವ್ಯಕ್ತಿಯ ಮನೆ ಬಾಗಿಲಿಗೆ ಆಯುರ್ವೇದವನ್ನು ತಲುಪಿಸುವ ಗುರಿಯನ್ನು ಹೊಂದಿದೆ. ಇದು ಜನರಿಗೆ ಅವರ ವಿಶಿಷ್ಟ ಪ್ರಕೃತಿ ಅಥವಾ ಆಯುರ್ವೇದದ ದೇಹ ಪ್ರಕಾರದ ಬಗ್ಗೆ ತಿಳಿಯಲು ಸಹಾಯವನ್ನು ಮಾಡುವಂತ ಆಗಿರ್ತದೆ. ಹೌದಾ? ಇನ್ನು ನೆಕ್ಸ್ಟ್, ಇಂಡಿಯಾ ರೀಸೆಂಟ್ಲಿ ಡಿಸ್ಪ್ಯಾಚ್ಡ್ humanitarian assistance to which country in the wake to tropical storm ಸಾರಾ? ಉಷ್ಣವಲಯದ ಚಂಡಮಾರುತ ಸಾರಾ ಹಿನ್ನೆಲೆಯಲ್ಲಿ ಭಾರತ ಇತ್ತೀಚೆಗೆ ಯಾವ ದೇಶಕ್ಕೆ ಮಾನವೀಯ ನೆರವನ್ನು ನೀಡಿದೆ? ಇದಕ್ಕೆ ಸರಿಯಾದಂತ ಉತ್ತರ ಹೊಂಡುರಾಸ್ ಎಂಬುದು ಸರಿಯಾದಂತ ಉತ್ತರ. ಟ್ರೋಪಿಕಾ ಚಂಡಮಾರುತ ಸಾರಾ ನಂತರ ಭಾರತವು ಹೊಂಡುರಾಸ್ಗೆ 26 ಟನ್ ಮಾನವೀಯ ನೆರವನ್ನು ಕಳುಹಿಸಿದೆ. ಈ ನೆರವು ವೈದ್ಯಕೀಯ ಸರಬರಾಜು ಮತ್ತು ವಿಪತ್ತು ಪರಿಹಾರ ಸಾಮಗ್ರಿಗಳನ್ನು ಒಳಗೊಂಡಿದೆ. ಹೌದಾ? ಈ ಚಂಡಮಾರುತದ ಪ್ರಭಾವದಿಂದ ಹೊಂಡುರಾಸ್ ಚೇತರಿಸಿಕೊಳ್ಳಲು ಸಹಾಯ ಮಾಡುವ ಗುರಿಯನ್ನು ಇದು ಹೊಂದಿರುವಂತದ್ದು. ಹೌದಾ? ಇದು ಹೊಂಡುರಾಸ್ ಎಂಬುದು. ಹೌದಾ? ಇನ್ನು ಈ ಒಂದು ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನೆಲ್ಗೆ ನೀವೇನಾದರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.